ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೃಷ್ಟಿಸ್ ಕಿಚನ್ ವೀಕ್ಷಕರಿಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ದಿನ ನಾನಿಲ್ಲಿ ಹಳೆ ಮಡಿಕೆಯನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗಿದ್ರು ಬೇಸಿಗೆ ಶುರುವಾಯಿತು. ನಾನಂತೂ ವರ್ಷಕ್ಕೊಂದು ಮಡಿಕೆ ತೆಗೆದುಕೊಳ್ಳೋದೇ ಇಲ್ಲ. ಇದನ್ನು ನಾನು ಒಂದು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಅದು ಯಾವಾಗ ಹೊಡೆದೋಗುತ್ತೋ, ಅಂದರೆ ಕೆಲವೊಂದು ಸರಿ ಕ್ಲೀನ್ ಮಾಡ್ಕೊಳ್ಳೋವಾಗ ಹೊಡೆದೋಗುತ್ತಲ್ಲ, ಅಂಥ ಸಮಯದಲ್ಲಿ ಚೇಂಜ್ ಮಾಡೋದು. ಫ್ರೆಂಡ್ಸ್, ಈ ಮಡಿಕೆಯನ್ನು ನಾನು ಈಗ ಕೆಳಗಿಳಿಸಿದ್ದೀನಿ, ಅಂದರೆ ಮೇಲಿಟ್ಬಿಟ್ಟಿದ್ದೆ. ಯಾಕಂದರೆ ಸಮ್ಮರಲ್ಲಿ ಮಾತ್ರ ಯೂಸ್ ಮಾಡೋದಲ್ವ. ನೋಡಿ, ನೀವು ಗಮನಿಸ್ತಾ ಇರ್ಬೋದು ಹೇಗಾಗ್ಬಿಟ್ಟಿದೆ ಅಂತ. ಇದನ್ನು ಹೇಗೆ ಕ್ಲೀನ್ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಒಂದು ಟಬ್ಬಲ್ಲಿ ಒಂದು ಅರ್ಧ ಟಬ್ಬಷ್ಟು ನೀರನ್ನು ಹಾಕಿ ಅದರೊಳಗಡೆ ಮಡಿಕೆಯನ್ನು ಇಟ್ಟು ಪುನಃ ಮಡಿಕೆ ತುಂಬ ನೀರನ್ನು ಹಾಕಿ ಈ ರೀತಿಯಾಗಿ ಒಂದು ನೈಟ್ ಫುಲ್ ಈ ರೀತಿ ನೆನೆಸಿಟ್ಬಿಡಬೇಕು. ಈ ರೀತಿ ನೆನೆಸಿಟ್ಟು ಪುನಃ ಮಾರನೇ ದಿನ ಬೆಳಗ್ಗೆ ಅದನ್ನು ಮಡಿಕೆಯನ್ನು ತೊಗೊಂಡು ಸಿಂಕಲ್ಲಿಟ್ಟಿದ್ದೀನಿ. ಈಗ ಒಂದು ಲೆಮನ್ನ ಅರ್ಧ ಭಾಗವಾಗಿ ಸೀಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದರಲ್ಲಿ ನಾವು ನೈಟ್ ಹಾಕಿಟ್ಟಿದ್ವಲ್ಲ, ಆ ನೀರನ್ನು ಈ ರೀತಿಯಾಗಿ ಕೆಳಗಡೆ ಹಾಕಿಬಿಟ್ಟು ಆನಂತರ ಒಂದು ಲೆಮನ್ ಅರ್ಧ ಭಾಗದಷ್ಟು ತೆಗೆದುಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ರಬ್ ಮಾಡಿ ಅದನ್ನು ಉಜ್ಕೊಳ್ಳಿ. ಯಾಕಂದರೆ ಯಾವುದಾದ್ರೂ ಸ್ಮೆಲ್ ಇರಲಿ ಏನಿರಲಿ ತುಂಬ ಕ್ಲೀನ್ ಆಗುತ್ತೆ ಈ ರೀತಿ ಲೆಮನ್ನಿಂದ ಮಾಡ್ಕೊಳ್ಳೋದ್ರಿಂದ. ಈಗ ಹೊರಗಿನ ಭಾಗ ಕ್ಲೀನ್ ಮಾಡೋಕ್ಕೆ ಒಂದು ಅರ್ಧ ಲೆಮನ್ ಉಪಯೋಗಿಸ್ಕೊಳ್ಳಿ. ಹೊರಗಿನ ಭಾಗ ಚೆನ್ನಾಗಿ ಈ ರೀತಿ ಉಜ್ಜಿದ ಮೇಲೆ ಇನ್ನೊಂದು ಅರ್ಧ ಪೀಸ್ ಇತ್ತಲ್ಲ, ಅದನ್ನು ತೆಗೆದುಕೊಂಡು ಮಡಿಕೆ ಒಳಗಡೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಹೊರಗಿನ ಭಾಗಕ್ಕೆ ಅರ್ಧ ಲೆಮನ್, ಒಳಗಿನ ಭಾಗಕ್ಕೆ ಅರ್ಧ ಲೆಮನ್. ಈ ರೀತಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ ನಂತರ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಡಿ. ಈ ರೀತಿ ವಾಶ್ ಮಾಡಿಟ್ಟು ಪುನಃ ಇದಕ್ಕೆ ಈ ರೀತಿ ಒಂದು ಸ್ಕ್ರಬ್ಬರ್ ತೆಗೆದುಕೊಳ್ಳಿ. ಈ ಸ್ಕ್ರಬ್ಬರ್ಗೆ ಈಗ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದು ಒಂದು ಸ್ಪೂನ್ ಹಾಕಿ ಕ್ಲೀನ್ ಮಾಡೋದ್ರಿಂದ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ಸ್ಮೆಲ್ ಏನಾದರೂ ಇದ್ರೂ ಹೋಗುತ್ತೆ. ನಾನೊಂದು 2 ಸ್ಪೂನ್ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ಕ್ರಬ್ಬರ್ ಮೇಲೆ. ಈಗ ಇದನ್ನು ಸ್ವಲ್ಪ ತೇವ ಮಾಡಿಕೊಂಡು ಮಡಿಕೆಯನ್ನು ಚೆನ್ನಾಗಿ ಉಜ್ಕೊಳ್ಳಿ. ಯಾವುದೇ ಲಿಕ್ವಿಡ್ ಆಗಲಿ, ಸೋಪ್ ಆಗಲಿ, ಸರ್ಪ್ ಆಗಲಿ ಈ ರೀತಿಯಾಗಿ ಹಾಕ್ಕೊಂಡು ಮಡಿಕೆಗಳನ್ನ ಯೂಸ್ ಮಾಡಬಾರ್ದು. ಯಾಕಂದರೆ ಈ ರೀತಿ ನಾವು ಸೋಪು ಸರ್ಪಿಂದ ವಾಶ್ ಮಾಡಿದ್ರೆ ನಾವು ಕುಡಿಯೋ ನೀರು ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಈ ಥರ ಮಾಡಬೇಡಿ. ಉಪ್ಪು ಲೆಮನ್ನಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಗಮನಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಅದೇ ರೀತಿ ಆ ಟ್ಯಾಪು ಸಹ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕಲರ್ ಸಹ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಆಗ್ಲೇ ಎಷ್ಟು ಫಳಫಳ ಅಂತ ಹೊಳಿತಾ ಇದೆ, ನೀವು ವಿಡಿಯೋದಲ್ಲಿ ಗಮನಿಸ್ಬೋದು. ಈಗ ಮೇಲೆ ಮುಚ್ಚೋವಂಥ ಮುಚ್ಚಳನ್ನು ಸಹ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ತೊಳ್ಕೊಂಬಿಡಿ. ಮಡಿಕೆ ಮತ್ತು ಈ ರೀತಿ ಮೇಲೆ ಮುಚ್ತೀವಲ್ಲ, ಆ ಮುಚ್ಚಳನ ತೊಳ್ಕೊಂಡು ಆನಂತರ ಈಗ ನಾವು ಇದಕ್ಕೆ ಆರ್ವಾ ವಾಟ್ರನ್ನ ಹಿಡಿತಾ ಇದ್ದೀನಿ. ನೋಡಿ, ಕುಡಿಯೋ ನೀರನ್ನು ಒಂದು ಅರ್ಧ ಭಾಗದಷ್ಟು ಹಿಡಿದು ಅದನ್ನು ಚೆನ್ನಾಗಿ ತೊಳೆದು ಚೆಲ್ಬಿಡಿ. ಆನಂತರ ಒಳ್ಳೆ ನೀರನ್ನು ಸೇರಿಸ್ಕೋಬೇಕು. ನೀವು ಗಮನಿಸ್ತಾ ಇರ್ಬೋದು ಎಷ್ಟು ಫಳ ಅಂತ ಹೊಳಿತಾ ಇದೆ. ಫಸ್ಟು ಯಾವ ರೀತಿ ಇತ್ತು, ಈಗ ಹೇಗಾಗಿದೆ ಅನ್ನೋದು ನೀವು ಗಮನಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಈಗ ಮಡಿಕೆಗೆ ನೀರನ್ನು ತುಂಬಿಸ್ತಾ ಇದ್ದೀನಿ. ಈಗ ಇನ್ನೂ ಒಂದು ಟಿಪ್ ಏನಂದರೆ, ಎಲ್ಲರ ಮನೆಯಲ್ಲೂ ಕಾಟನ್ದು ಬ್ಲೌಸ್ ಪೀಸ್ಗಳು ಇದ್ದೇ ಇರುತ್ತೆ. ನಾವೆಲ್ಲಾದರೂ ಫಂಕ್ಷನ್ಗೆ ಹೋದಾಗ ಕೊಟ್ಟಿರೋ ಆಗ್ಬೋದು ಅಥವಾ ಮನೆಯಲ್ಲಿರೋ ಆಗ್ಬೋದು. ಈ ರೀತಿಯಾಗಿ ಒಂದು ಕಾಟನ್ದು ಬ್ಲೌಸ್ ಪೀಸ್ ತೊಗೊಳ್ಳಿ. ಕಾಟನ್ನೇ ಇರಬೇಕು. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಹದ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನೀರಲ್ಲಿ ಹದ್ಕೊಂಡಿದ ನಂತರ ಈ ರೀತಿಯಾಗಿ ಮಡಿಕೆಗೆ ಚೆನ್ನಾಗಿ ಇದನ್ನು ಕ್ಲೋಸ್ ಮಾಡಿಬಿಡಿ. ಈ ರೀತಿ ನಾವು ಕಾಟನ್ದು ಬಟ್ಟೆ ಹಾಕಿ ಕ್ಲೋಸ್ ಮಾಡೋದ್ರಿಂದ ನೀರನ್ನೋದು ತಣ್ಣಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಅದೇ ಫೀಲ್ ಬರುತ್ತೆ. ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ನಾನು ಹೇಳಿದಾಗೆ ಫ್ರಿಜ್ ನೀರಿಗಿಂತ ಮಡಿಕೆಯಲ್ಲಿರೋ ನೀರು ಕುಡಿಯೋದು ತುಂಬ ಒಳ್ಳೆಯದು. ಈ ರೀತಿಯಾಗಿ ಬಟ್ಟೆಯನ್ನು ನೀಟಾಗಿ ಟ್ಯಾಪ್ ಒಂದ್ಬಿಟ್ಟು ಮಿಕ್ಕಿದ ಭಾಗವನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಬಟ್ಟೆ ಹೇಗಿದ್ರೂ ತೇವ ಇರುತ್ತೆ, ಹಾಗಾಗಿ ಚೆನ್ನಾಗೇ ಮಡಿಕೆಗೆ ಅಂಟ್ಕೊಳ್ಳುತ್ತೆ. ಈಗ ಒಂದು 2 3 ಅವರ್ ಬಿಟ್ಟು ನೋಡಿದ್ರೆ ನೀರು ಅನ್ನೋದು ತಣ್ಣಗಾಗಿರುತ್ತೆ. ಕುಡಿಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮಗೆ ಇದು ಬಟ್ಟೆ ಬಂದು ಡ್ರೈ ಆಗ್ತಾ ಇರುತ್ತೆ, ಈ ಬಿಸಿಲಿಗೆ ಈ ಸೆಕೆಗೆ ಡ್ರೈ ಆಗ್ತಿರೋವಾಗ ಈ ರೀತಿಯಾಗಿ ಗ್ಲಾಸಲ್ಲಿ ನೀರು ಎತ್ಕೊಂಡು ಬಟ್ಟೆಯನ್ನು ತೇವ ಮಾಡ್ಕೊಳ್ತಾ ಇದ್ದರೆ ನೀರು ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 2 3 ಅವರ್ ಬಿಟ್ಟು ನಾನು ಕುಡಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ತಣ್ಣಗಿದೆ ಫ್ರೆಂಡ್ಸ್, ನಿಜ ಹೇಳ್ತಾ ಇದ್ದೀನಿ. ನೀವು ಸಹ ಹಳೆ ಮಡಿಕೆಯನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ವ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.